ನಾವು ಕೇಳಿದ್ದೇನೆ. ನಮ್ಮ ದರಿವಿರದಂತೆ ಅಮ್ಮ ಎನ್ನುವ ನಿನಾದ ತುಂಬದ ಧ್ವನಿ ಕೇಳಿತು. ಆಗ ಆ ತಾಯಿ ಹೇಳಿದ್ರು, ನೀವು ನನ್ನ ಮಕ್ಕಳು, ನಾನು ನಿಮ್ಮ ತಾಯಿ. ನನ್ನ ಇಚ್ಛಾ ಮಾತ್ರದಿಂದ ನಿಮ್ಮನ್ನು ಸೃಷ್ಟಿ ಮಾಡಿದ್ದೇನೆ. ಹಿಂದೆ ಕಳೆದ ಕಲ್ಪ ಹೋಯಿತು, ಮುಂದೆ ಬರುವಂತಹ ಶ್ವೇತವರಹ ಕಲ್ಪಕ್ಕಾಗಿ ನಿಮ್ಮನ್ನು ಸೃಷ್ಟಿ ಮಾಡಿದ್ದೇನೆ. ಆಗ ತಾಯಿ ನಮಗೆ ಮೂವರಿಗೂ ಅಮ್ಮ ನಿಮ್ಮ ಮಕ್ಕಳು ಅಂತ ಆಯ್ತು. ಆದರೆ ನಮಗೆ ಕರೆಯುವುದಕ್ಕೊಂದು ಹೆಸರು ಬೇಡವೆ, ಮಾಡುವುದಕ್ಕೊಂದು ಉದ್ಯೋಗ ಬೇಡವೆ, ಇರುವುದಕ್ಕೊಂದು ಸ್ಥಳ ಬೇಡವೆ ಅಂತ ಕೇಳಿದಾಗ ಹರಿಹರ ಬ್ರಹ್ಮರಾಲಿಸಿ ಹೇಳಿದ್ದೇನು. ಮೊದಲನೆಯವ ಬ್ರಹ್ಮ, ಎರಡನೆಯವ ವಿಷ್ಣು, ಕೊನೆಯವ ಮಹೇಶ್ವರ. ಬ್ರಹ್ಮನಿಗೆ ಸೃಷ್ಟಿ ಕರ್ತವ್ಯ, ರಜೋಗುಣ. ವಿಷ್ಣುವಿಗೆ ಪಾಲನೆಯ ಕರ್ತವ್ಯ ಮಾತ್ರ ಅಲ್ಲ, ಸತ್ವಗುಣ ಪ್ರಧಾನ. ಮಹೇಶನಿಗೆ ತಮೋಗುಣ. ಆದ್ದರಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಿಮಗೆ ಮೂರು ಮೂರ್ತಿಗಳಿಗೆ ಒಂದೊಂದು ಹೆಸರು. ಮಾಡುವುದಕ್ಕೆ ಉದ್ಯೋಗ, ಬ್ರಹ್ಮನಿಗೆ ಸೃಷ್ಟಿ, ವಿಷ್ಣುವಿಗೆ ಪಾಲನೆ, ಸಮಯವನ್ನು ಹರಲಯ ಮಾಡಬೇಕು ಅನ್ನೋದಾಗಿ ತಾಯಿ ಅನುಗ್ರಹಿಸಿದಂತೆ ನಾವು ಮೂವರು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಣೆ ಮಾಡಿಕೊಂಡು ಬಂದಿದ್ದೇವೆ. ಆದ ಕಾರಣ ಯಾವ ತೊಂದರೆಯೂ ನಮಗಿಲ್ಲ. ತಾಯಿಯ ಅನುಗ್ರಹ. ಕಷ್ಟ ಕಾಲದಲ್ಲಿ ಏನು ಮಾಡಲಿ ಅಂತ ಹೇಳಿದಾಗ ನೀವು ಮೂವರು ನಿಷ್ಠೆಯಿಂದ ನಮ್ಮನ್ನು ಪ್ರಾರ್ಥಿಸಿದೆವು ಅಂತ ಆದರೆ